ಯಾಕೆ ನಿನಗೆ ಇಷ್ಟೊಂದು ಹಠ? ಅವ್ರಷ್ಟೊಂದು ಕೇಳ್ಕೊತಾ ಇದ್ದಾರೆ, ಏನಾದ್ರು ಹೇಳೆ. ಯಾವತ್ತು ಯಾರ ಮನ್ಸು ನೋಯಿಸ್ದೋಳಲ್ಲ, ಇವತ್ತು ಯಾಕೆ ಭಾವನ್ ಮನ್ಸು ಅಷ್ಟೊಂದು ನೋಯಿಸ್ತಾ ಇದೆಯಾ? ನಿನ್ ಕಂಡ್ರೆ ಅವ್ರಿಗೆ ಪ್ರಾಣ ಕಣೆ, ಅದ್ ನಿನಗೂ ಗೊತ್ತು ತಾನೆ. ನಿನ್ನ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನೋಡಿ ಅವ್ರ ಆರೋಗ್ಯ ಎಷ್ಟು ಹಾಳಾಗಿದೆ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈದ್ ಬುದ್ಧಿ ಹೇಳ್ತಿದ್ದೆ, ಕಾಯೋ ದೇವ್ರೆ ಕೊಲ್ಲೋಕ್ ನಿಂತ್ರು ಅನ್ನೋ ಹಾಗೆ ಬುದ್ಧಿ ಹೇಳ್ತಿದ್ ನೀನೇ ಬುದ್ಧಿ ಇಲ್ದೇ ಇರೋ ತರ ಕೆಲಸ ಮಾಡಿದ್ರೆ ಹೇಗೆ ಅಕ್ಕ? ಪ್ಲೀಸ್ ರವಿ, ನನ್ನೇನು ಕೇಳ್ಬೇಡ, ನೀನಿನ್ನು ಚಿಕ್ಕವನು. ಇದೆಲ್ಲ ಅರ್ಥ ಆಗದೆ ಇರೋ ಅಷ್ಟು ಚಿಕ್ಕವನೇನಲ್ಲ ಕಣೆ ನಾನು. ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಒಂದು ಸತಿ ಹೇಳೆ, ಅವ್ರ ಮನ್ಸ್ಗೂ ಸಮಾಧಾನ ಆಗುತ್ತೆ. ಪ್ಲೀಸ್ ಕಣೆ ಅಕ್ಕ. ಬಿಡು ರವಿ, ಇನ್ನವಳನ್ನ ಬೇಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವಳಿಗೆ ಇಷ್ಟು ಹಠ ಇರಬೇಕಾದ್ರೆ ನನಗೂ ಸ್ವಾಭಿಮಾನ ಅನ್ನೋದಿದೆ ರವಿ. ಈ ಕ್ಷಣದ ನಂತರ ಅವಳೇ ಕಾರಣ ಹೇಳ್ತೀನಿ ಅಂದ್ರು ನಾನು ಕೇಳಿಸ್ಕೊಳ್ಳೋದಿಲ್ಲ. ಗುಡ್ ಬೈ, ಗುಡ್ ಬೈ, ಗುಡ್ ಬೈ. ಹೋಗ್ಬೇಡ ಶ್ರೀ, ಶ್ರೀ ಮಾಡ್ಬೇಡ ಕೊಡೋ, ಹಠ ಮಾಡ್ಬೇಡ. ಅಮ್ಮ, ಶ್ರೀ ಮತ್ತೆ ಹೊರಟೋಗ್ತಿದ್ದಾನೆ, ಹೇಗಾದ್ರೂ ಮಾಡಿ ಅವನನ್ನು ತಡೀರಿ. ಅತ್ತೆ, ನೀವ್ ಹೇಳಿದ್ರೆ ಒಪ್ಕೋತಾರೆ. ತಡೀರಿ ಅತ್ತೆ, ತಡೀರಿ ಅಮ್ಮ, ತಡೀರಿ ಅತ್ತೆ, ತಡೀರಿ ಅಮ್ಮ. ಸಂಬಂಧಗಳನ್ನ ಉಳಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಬೇಕಾಗತ್ತೆ. ಒಬ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ಸುಳ್ಳು ಹೇಳಬೇಕಾಗತ್ತೆ. ಒಬ್ರು ಸಂತೋಷಕ್ಕೋಸ್ಕರ ಆಗೋ ತಪ್ಪನ್ನ ತಪ್ಪಿಸೋದಕ್ಕೋಸ್ಕರ ಸುಳ್ಳು ಹೇಳಬೇಕಾಗತ್ತೆ. ನನ್ನ ಪ್ರಕಾರ ಇದು ಯಾವ ಸುಳ್ಳು ತಪ್ಪಲ್ಲ. ನಿನ್ನ ದೃಷ್ಟಿಲಿ ಇದು ತಪ್ಪು ಅನ್ನೋದಾದ್ರೆ ನನ್ನಿಂದ ಇಂಥ ತಪ್ಪುಗಳು ಮುಂದೆನೂ ಆಗ್ತಾನೆ ಇರ್ತವೆ. ಪ್ಲೀಸ್ ತಡೀರಿ ಅತ್ತೆ, ತಡೀರಿ ಅಮ್ಮ, ಒಂದ್ಸಲ ತಡೀರಿ ಅತ್ತೆ, ತಡೀರಿ ಅಮ್ಮ. ಬೇಗ ಬನ್ನಿ. ಲಲಿತಾ, ನೀರು ತಗೊಂಬ. ಬೇಬಿ, ಹೋಗಿ ಡಾಕ್ಟರ್ ಫೋನ್ ಮಾಡು. ಏನಾಯ್ತು? ಶ್ರೀ, 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 ಹೇಳೋ. ಹೇಳೋ. ನಿಧಾನ, ನಿಧಾನ. ಶ್ರೀ, ನೀರು ಕೊಡಿ ಶ್ರೀ. ಶ್ರೀ, ತಗೋ ನೀರು ಕೊಡಿ ಶ್ರೀ. ನನ್ ಯಾವ ತಪ್ಪು ಈ ಶಿಕ್ಷೆ ಜಾನು? ಶ್ರೀ, ನೀರು ಕೊಡಿ ಶ್ರೀ. ಏನಾದ್ರೂ ಒಂದು ಹೇಳು ಜಾನು. ತಗೋ. ರವಿ, ಇಲ್ಲಿಂದ ಹೋಗೋಣ. ನಡಿ ಹೋಗೋಣ.